ಹಾಯ್ ಫ್ರೆಂಡ್ಸ್, ಇವಾಗ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಜ್ಯೂಸ್ ಮಾಡಾದ್ಮೇಲಿಂದ ಜ್ಯೂಸನ್ನ ಸಪ್ರೇಟಾಗಿ ಲೋಡ್ದಲ್ಲಿ ಸರ್ವ್ ಮಾಡಲ್ಲ, ಇದರಲ್ಲೇ ಸರ್ವ್ ಮಾಡ್ತೀನಿ. ಅದಕ್ಕೋಸ್ಕರನೇ ಹಣ್ಣನ್ನು ಈ ಥರ 2 ಪೋರ್ಷನಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಇಲ್ಲ ಅಂದರೆ ಒಂದು ಸೌಟ್ ತೊಗೊಳ್ಳಿ. ಹಣ್ಣನ್ನು ಈ ಥರ ಸ್ಕೂಪ್ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನೋಡಿ, ಈ ಥರ ಸ್ಕೂಪ್ ಮಾಡಿಬಿಟ್ಟು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಜ್ಯೂಸ್ ಮಾಡಾದ್ಮೇಲಿಂದ ಜ್ಯೂಸನ್ನು ಇದೇ ಬೌಲಲ್ಲಿ ಸರ್ವ್ ಮಾಡೋ ಅಂಥದ್ದು. ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಪೋರ್ಷನ್ ಹಣ್ಣನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನಾನಿಲ್ಲಿ ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಜ್ಯೂಸ್ ಮಾಡ್ತಾಯಿರೋದು, 4 ಚಮಚ ಬೆಲ್ಲದ ಪೌಡರ್ ಹಾಕಿದ್ದೀನಿ. ಸಕ್ಕರೆ ಬೆಲ್ಲ ಬೇಡ ಅನ್ನೋದಾದರೆ ನೀವು ಜೇನುತುಪ್ಪನೂ ಕೂಡ ಸೇರಿಸ್ಕೊಳ್ಬೋದಾಗಿರುತ್ತೆ. ಮತ್ತು 1 ಏಲಕ್ಕಿನೂ ಕೂಡ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ. ನೀರನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಹಂಗೇ ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ಕರ್ಬೂಜ ಹಣ್ಣು ಜ್ಯೂಸ್ ತಯಾರಾಗಿದೆ. ನೀರು ಸೇರ್ಸೋಕೆ ಹೋಗಬೇಡಿ, ಮತ್ತು ಜಾಲರಿಲಿ ಫಿಲ್ಟ್ರ್ ಮಾಡೋಕ್ಕೆ ಹೋಗಬೇಡಿ. ನೀವು ಫಿಲ್ಟ್ರ್ ಮಾಡ್ತು ಅಂದರೆ ಅಲ್ಲಿ ಏನೂ ಸಾರಾಂಶ ಇರೋಲ್ಲ, ಫೈಬರ್ ಕಂಟೆಂಟ್ ಏನೂ ಇರೋಲ್ಲ. ಹಂಗೇ ಸರ್ವ್ ಮಾಡಿ. ಮನೇಲಿ ಜ್ಯೂಸ್ ಮಾಡಿದಾಗ ಈ ಒಂದು ವಿಧಾನದಲ್ಲಿ ಮಾಡಿ, ಎಲ್ಲರೂ ಖುಷಿ ಪಡ್ತಾರೆ. ಮತ್ತು ಇದರಲ್ಲಿ ಕುಡಿಲಿಕ್ಕೆ ತುಂಬ ಮಜವಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ.